ವೆಲ್ಕಮ್ ಟು G7 ಫ್ರೆಂಡ್ಸ್. ನನಗೆ ಇವತ್ತು ಒಂದು ಮಾಂಗಲ್ಯ ಚೈನು, ಒಂದು ಟೀಕಾ, 2 ಉಂಗುರ ಆರ್ಡರ್ ಬಂದಿದೆ. ಅದರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಕಸ್ಟಮರ್ ಆರ್ಡರ್ ಮಾಡಿರೋದು ಇದು ಮಾಂಗಲ್ಯ ಚೈನು. ಇದು ನೋಡ್ಬೋದು ನೀವು ವಿಡಿಯೋದಲ್ಲಿ ನಾನು ಕ್ಲೀನಾಗಿ ತೋರಿಸ್ತೀನಿ. ಇದು ಬಂದು 3 ಗುಂಡು ಬಂದಿದೆ. ಇದಕ್ಕೆ ಇದು ಗುಂಡು ಬಂದು 8 ಗ್ರಾಮ್ ತೂಕ ಇದೆ. 3 ಗುಂಡು ಸೇರಿ ಚೈನ್ ಬಂದು ಮಿಕ್ಕಿ ತೂಕ ಎಲ್ಲ ಚೈನ್ ಇರುತ್ತೆ 60 ಗ್ರಾಮಲ್ಲಿ, ಅಂದರೆ 52 ಗ್ರಾಮ್ ಅಷ್ಟು ಚೈನ್ ತೂಕ ಇರುತ್ತೆ. ಗಂಟೆ ಬಾರಿಸ್ತಾರೆ. ಮತ್ತು ಬಂದು ಟೀಕಾ, ಇದು ಲಾಸ್ಟ್ ಟೈಮು ಒಂದು ಟೀಕಾ ಮಾಡಿಸಿದ್ದೆ. ಕಸ್ಟಮರು ಇನ್ನೊಂದು ಕಸ್ಟಮರು ನೋಡಿ ನಮಗೂ ಸೇಮ್ ಇದೇ ಥರ ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅದೇ ಥರ ಇರೋ ಡಿಸೈನ್ ನಾನು ಮತ್ತೆ ನೋಡಿ ತುಂಬ ಚೆನ್ನಾಗಿದೆ. ಮತ್ತು ಚೈನ್ ಬಂದು ತುಂಬ ಬ್ರಾಡಾಗಿದೆ. ಇದಕ್ಕೆ ಚೈನು ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಅಂತೂ ಇದು ರಿಮೂವಬಲ್. ಇದು ಬೇಕಾದರೆ ತೆಗೆದುಬಿಡ್ಬೋದು. ಬರೀ ಚೈನ್ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ಟೀಕಾ ಬೇಕಾದ್ರೆ ಬೇರೆ ಚೈನ್ಗೆ ಹಾಕ್ಕೋಬೋದು. ಈ ಥರ ಏನಾದರೂ ಚೇಂಜ್ ಮಾಡ್ಕೋಬೋದು. ಇದು ಒಂದಕ್ಕೆ ಅಂತ ಫಿಕ್ಸ್ ಏನಿಲ್ಲ. ಇದು ತುಂಬ ಚೆನ್ನಾಗಿದೆ ಡಿಸೈನ್. ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸಲ್ಲ. ನಾನು ಫೋಟೋ ತೆಗೆದು ಮತ್ತೆ ನಿಮಗೆ ತೋರಿಸ್ತೀನಿ. ಇದೊಂದು ಉಂಗುರ, ಇದು ಲೆಟರ್ಸ್ ಬಂದಿರೋದು. ಮತ್ತು ಕಲ್ಲಿನ ಉಂಗುರ, ಒಂದು ಗ್ರೀನ್ ಕಲ್ಲಿಂದು. ಇದು ತುಂಬ ಚೆನ್ನಾಗಿದೆ. ಎಲ್ಲನೂ ಕಸ್ಟಮರ್ ಆರ್ಡರ್ ಮಾಡಿರೋದೆ. ಎಲ್ಲ ಕಸ್ಟಮರ್ಗೂ ಆದಷ್ಟು ಬೇಗ ನಾನು ಡೆಲಿವರಿ ಕೊಡ್ತೀನಿ. ಅಂದರೆ ನೀವು ಮೊದಲೇ ಫುಲ್ ಅಮೌಂಟ್ ಕೊಡಬೇಕಾಗುತ್ತೆ G7. ಅದು ಮತ್ತೆ ಇನ್ನೊಂದ್ಸಲ ಹೇಳ್ತಿದ್ದೇನೆ. ಇವಾಗ ವಿಡಿಯೋ ಮಾಡಿರೋ ಉದ್ದೇಶ ಏನಂದರೆ, ಏನಕ್ಕೆ ನೀವು ಆರ್ಡರ್ ಕೊಡಬೇಕು G7 ಅಂದರೆ ಫಿನಿಶಿಂಗ್ ಆಗಲಿ, ಪ್ಯೂರಿಟಿ ಆಗಲಿ, ಯಾವುದ್ರಲ್ಲೂ ನಾನು ಕಾಂಪ್ರಮೈಸ್ ಆಗಲ್ಲ. ನೀವು ನೋಡ್ಬೋದು ಕೆಲಸವನ್ನು. ತುಂಬ ಚೆನ್ನಾಗಿರೋ ಕೆಲಸಗಾರರ, ತುಂಬ ಚೆನ್ನಾಗಿ ಕೆಲಸ ಕಲ್ತಿರ್ತಾರೆ. ಎಲ್ರಿಗೂ ಬರೋಲ್ಲ ವಿದ್ಯೆ ಅಂತ. ಚೆನ್ನಾಗಿ ಯಾರು ಕೆಲಸ ಬಂದಿರುತ್ತೋ ಅವ್ರ ಕೈಯಲ್ಲೇ ನಾನು ಮಾಡ್ತಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಲಾಭ ಬರದೇ ಇದ್ರೂ ಪರವಾಗಿಲ್ಲ, ನಾನು ಒಳ್ಳೆ ಕೆಲಸಗಾರನ್ನ ಆಯ್ಕೆ ಮಾಡಿಕೊಂಡು ನಾನು ಅವ್ರಿಗೆ ಕೊಡ್ತೀನಿ. ಇವಾಗ ಎಕ್ಸಾಂಪಲ್ ಈ ಉಂಗುರ ಇದೆ. ಈ ಉಂಗುರ ಯಾರು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಯೋಚನೆ ಮಾಡಿ ನಾನು ಅವ್ರಿಗೆ ಕೊಡ್ತೀನಿ. ಸುಮ್ಮನೆ ಯಾರಿಗಂದರೆ ಅವ್ರು ಕೊಟ್ಬಿಟ್ಟು ನನಗೆ ಕೆಲಸ ಆಗಬೇಕು ಕಡಿಮೆಗೆ ಯಾರು ಮಾಡಿಕೊಡ್ತಾರೆ ಅವ್ರಿಗೆ ಕೆಲಸ ಕೊಡೋದು ನಾನು ಮಾಡಲ್ಲ. ಯಾರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದೇ ಕೆಲಸ ಅವರು ಹುಡುಕಿ ಸ್ವಲ್ಪ ಲೇಟ್ ಆದ್ರೂ ಅವ್ರ ಹತ್ರ ನಾನು ಮಾಡಿಸ್ಕೊಡ್ತೀನಿ. ಇವಾಗ ಎಕ್ಸಾಂಪಲ್ಲು ಇದನ್ನ ಎತ್ಕೊಳ್ಳಿ, ಟೀಕಾನ ಎತ್ಕೊಳ್ಳಿ. ಇದಕ್ಕೆ ಕಲ್ಲು ಫಿಟ್ಟಿಂಗ್ ಆಗಲಿ, ಮುತ್ತಾಗಲಿ, ಇದೆಲ್ಲ ತುಂಬ ನೀಟಾಗಿ, ಯಾವುದೇ ಇದು ಎಲ್ಲೇ ಥರ ಓಪನ್ ಇರಲ್ಲ. ಎಲ್ಲೂ ಕೂಡ ಮುತ್ತು ಯಾವತ್ತಿಗೂ ಇದು ಬಿದ್ದೋಗಲ್ಲ. ಕಲ್ಲು ಬಿದ್ದೋಗೋದಾಗಲಿ, ಮುತ್ತು ಇದೆಲ್ಲ ಏನೂ ಆಗಲ್ಲ ಯಾವತ್ತಿಗೂ. ಆ ಥರ ಫಿನಿಶಿಂಗ್ ಮಾಡಿ ನಾನು ಕೊಡ್ತೀನಿ. ಮತ್ತು ಮಾಂಗಲ್ಯ ಚೈನ್ ನೀವು ನೋಡ್ಬೋದು. ಮಾಂಗಲ್ಯ ಚೈನಲ್ಲಿ ನಿಮಗೆ ರೆಡಿಮೇಡಲ್ಲಿ ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ತೂಕ ನೀವು ಹೇಳ್ತೀರ, ತೂಕ ಅಷ್ಟು ಇರಬೇಕು ಅಷ್ಟೇ ಅವ್ರಿಗೆ. ರೆಡಿಮೇಡಲ್ಲಾಗಲಿ ತುಂಬ ಜನ ಏನು ಮಾಡ್ತಾರೆ, ತೂಕ ಇವಾಗ 50 ಗ್ರಾಮ್ 50 ಗ್ರಾಮ್ ಪಕ್ಕ ಮಾಡಿಕೊಡ್ತಾರೆ. 60 ಅಂದ್ರೆ 60 ಮಾಡ್ತಾರೆ, 55 ಮಾಡಿದ್ರೆ 55 ಮಾಡ್ತಾರೆ. ಅದು ರಾಂಗ್. ಅದು ಏನಂದರೆ, ಇವಾಗ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ಒಂದು ನಿಮಿಷ. ನಮಗೆ ಇವಾಗ ಇಲ್ಲಿ ಕೊಂಡಿ ಬಂದಿದೆಯಲ್ಲ, ಈ ಕೊಂಡಿಗೆ ಎಷ್ಟು ದಪ್ಪ ಇರಬೇಕು ಈ ಚೈನಿಗೆ ಅಂತ ನಾವು ನೋಡಿ ಮಾಡಬೇಕು. ಇದನ್ನು ಸುಮ್ಮನೆ ಇದು ಚೈನ್ ನೋಡಿದ್ರೆ ಸಣ್ಣ ಇರುತ್ತೆ, ಕೊಂಡಿಗೆ ನೋಡಿದ್ರೆ ದಪ್ಪ ಇರುತ್ತೆ, ಆ ಥರ ಎಲ್ಲ ಮಾಡಬಾರ್ದು. ಮತ್ತು ಇದನ್ನು ಆ್ಯಡ್ ಮಾಡುವಾಗ ಇದನ್ನು ಕೂಡ ಅಷ್ಟೇ, ಇದನ್ನು ಕೂಡ ನಾನು ಅಬ್ಸರ್ವ್ ಮಾಡಿರ್ತೀನಿ. ಇಲ್ಲಿ ಯಾವ ಕೊಂಡಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ, ಯಾವುದು ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ, ಇದೆಲ್ಲ ನೋಡಿ ನಾನು ಮಾಡಿರ್ತೀನಿ. ವಿಡಿಯೋ ಮಾಡೋ ಉದ್ದೇಶ ಅದೇ ಆಗಿರುತ್ತೆ. ಯಾಕಂದರೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳಿಕ್ಕೆ ವಿಡಿಯೋ ಮಾಡ್ತೀನಿ. ಮತ್ತು ಏನಾದಿದ್ರೆ ಬಂದು G7ಗೆ ಆರ್ಡರ್ ಮಾಡಿ. ನೀವು ಮೊದಲೇ ಫುಲ್ ಅಮೌಂಟ್ ಕೊಡಬೇಕಾಗುತ್ತೆ. ಹತ್ರ ಕೊಟ್ಟರೆ ಮಾತ್ರ ನಾನು ಆರ್ಡರ್ ತಗೊಳ್ಳೋದು. ನೀವು ಅಮೌಂಟ್ ಕೊಡಲಿಲ್ಲ, ಸ್ವಲ್ಪ ಕೊಡ್ತೀನಿ ಮತ್ತೆ ಕೊಡ್ತೀನಿ ಅಂದರೆ ಆ ಥರ ಬಿಸ್ನೆಸ್ ನನ್ನ ಹತ್ರ ಇಲ್ಲ. ಇನ್ನೇನಿದೆ ಹೇಳೋದು ಅಂದರೆ ಏನೂ ಇಲ್ಲ. ಎಷ್ಟು ಸಲ ಹೇಳಿದ್ರು ಅದೇ, ಬನ್ನಿ G7ಗೆ ಬಂದು ನಾವು ನಿಮಗೆ ಚೆನ್ನಾಗಿರೋ ಫಿನಿಶಿಂಗಲ್ಲಿ ಮಾಡಿಕೊಡ್ತೀನಿ. ಕಾಂಪ್ರಮೈಸ್ ಆಗಲ್ಲ ಕೆಲಸದಲ್ಲಿ. ಪಾಲಿಶಲ್ಲಿ ಕೂಡ ಕಾಂಪ್ರಮೈಸ್ ಆಗಲ್ಲ. ಇವಾಗ ಚೆನ್ನಾಗಿದೆ ಬಿಡೋ, ಪಾಲಿಶ್ ಏನಿದೆ ಅಂತ ಕೂಡ ಅಂದ್ಕೊಳ್ಳಲ್ಲ. ಪಾಲಿಶ್ ಕೂಡ ಚೆನ್ನಾಗಿ ಕಾಣಿಸ್ಬೇಕು. ಕಸ್ಟಮರ್ ಕೈ ಕೊಡೋವರೆಗೂ ಹೆಂಗಿರಬೇಕು, ಅದು ಕಸ್ಟಮರ್ಗೆ ಏನು ಖುಷಿ ಪಡ್ತಾರೆ ಅದನ್ನು ನಾನು ಮಾಡಿಕೊಡ್ತೀನಿ. ಅದಕ್ಕೆ ನಾನು ಟ್ರೈ ಮಾಡ್ತಿರ್ತೀನಿ ಯಾವತ್ತಷ್ಟೇ. ಕಸ್ಟಮರ್ಗೆ ಇಷ್ಟ ಆಗಬೇಕು. ಕಸ್ಟಮರ್ಗೆ ಇಷ್ಟ ಆಗಿಲ್ಲ ಅಂದರೆ ವೇಸ್ಟ್, ಐಟಮೇ ವೇಸ್ಟ್. ಅದು ಮ್ಯಾಟ್ರ್ ಎಲ್ಗೋ ಹೋಯ್ತಲ್ಲ.
ಎಷ್ಟಾಗುತ್ತೆ, ವಾಲೆ ಅಂದರೆ ಇದಕ್ಕೆ ಮೇಕಿಂಗ್ ಎಷ್ಟಾಗುತ್ತೆ, ಚೈನ್ ಅಂದರೆ ಎಷ್ಟಾಗುತ್ತೆ, ಟೀಕಾ ಅಂದರೆ ಎಷ್ಟಾಗುತ್ತೆ, ಮೇಕಿಂಗ್ ಚಾರ್ಜು ಇವೆಲ್ಲ ತಿಳ್ಕೊಂಡ್ಮೇಲೆ ನೀವು ಆರ್ಡ್ರ್ ಕೊಡಬೇಕು. ನೀವು ಸಂಪಾದನೆ ಮಾಡೋದು ಎಷ್ಟು ಮುಖ್ಯನೋ ಇದ್ರ ಬಗ್ಗೆ ತಿಳ್ಕೊಂಡು ಆರ್ಡ್ರ್ ಕೊಡೋದು ಕೂಡ ಅಷ್ಟೇ ಮುಖ್ಯ ಆಗೋಗುತ್ತೆ. ನೀವು ನಾನು ಇದೆಲ್ಲ ಹೇಳಬೇಕಂದ್ರೆ ನೀವು ಡೈರೆಕ್ಟಾಗಿ ಒಂದ್ಸಲ ಬನ್ನಿ, ಅಂಗಡಿಗೆ ಬನ್ನಿ, ಫ್ರೀ ಇದ್ದಾಗ ಬಂದು ಒಂದ್ಸಲ ಕೇಳಿ ವಿಚಾರಿಸ್ಕೊಳ್ಳಿ. ಏನಾದರೂ ಐಟಮ್ ಮಾಡಿಸ್ಬೇಕು ಮಾಡಿಸ್ಕೋಬೋದಾ ಬೇಡವಾ, ಇದಕ್ಕೆ ಎಷ್ಟಾಗುತ್ತೆ ಮೇಕಿಂಗ್ ಚಾರ್ಜ್ ಇವೆಲ್ಲ ನಾನು ಹೇಳ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ಆರ್ಡ್ರ್ ಮಾಡಿ, ನನ್ನ ಹತ್ರನೇ ಆರ್ಡ್ರ್ ಮಾಡಬೇಕು ಅಂತೇನಿಲ್ಲ, ಸಲಹೆ ಕೇಳಿ ನಾನು ಹೇಳ್ತೀನಿ. ನಿಮ್ಗೆ ಎಲ್ಲಾದ್ರೂ ಇಷ್ಟ ಇರೋ ಜಾಗದಲ್ಲೇ ಹೋಗಿ ಮಾಡಿಸ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಆರ್ಡ್ರ್ ಕೊಟ್ಟರೆ ನಾನು ಕ್ಲೀನಾಗಿ ಮಾಡಿಕೊಡ್ತೀನಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಥ್ಯಾಂಕ್ ಯು. ವಿಡಿಯೋ ಸ್ವಲ್ಪ ಬೋರ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು, ಆದರೂ ಸ್ವಲ್ಪ ನೋಡಿ, ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ಈ ವಿಡಿಯೋ ಏನಾದರೂ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಮತ್ತು ಇನ್ನೊಂದಂದರೆ ಕಾಮೆಂಟ್ ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಕಾಮೆಂಟು ಲೈಕು ಇವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನನಗೆ ಬೇಕಾಗಿರೋದೇನೆಂದರೆ ಇದರ ವಿಷಯ ಇನ್ನೊಬ್ರಿಗೆ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಶೇರ್ ಮಾಡಿ. ಥ್ಯಾಂಕ್ ಯು.